ಹೆಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮತ್ತೊಂದು ಮಿನಿ ಬ್ಲಾಗ್. ಇವತ್ತು ಅಮ್ಮನ ಊರಿಗೆ ಹೋಗಿದ್ದೆ ಅಲ್ವಾ, ಅಲ್ಲಿ ಅರ್ಶಿನದ ಗಿಡ ಹಾಕಿದ್ರು. ನಿಮಗೆ ತೋರಿಸೋಣ ಅಂತೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ನೆಲದಲ್ಲಿ ಆ್ಯಂಡ್ ಗೊಬ್ಬರ ಚೀಲದಲ್ಲಿ ಕೂಡ ಹಾಕಿದ್ದಾರೆ. ಈ ಸಲ ಇದೇ ಒಂದು ಅರ್ಧ ಕೆಜಿ ಆಗುತ್ತೆ. ಆಮೇಲೆ ಸ್ವಲ್ಪ ಡ್ರ್ಯಾಗನ್ ಫ್ರೂಟ್ ಕೆಟ್ಟೋಗಿತ್ತು, ಅದನ್ನು ಜಸ್ಟ್ ಈ ಥರ ಹಾಕಿದ್ರು ಅಷ್ಟೇ. ಮೇಲೇ ಉಟ್ಕೊಂಡಿದೆ, ಬಟ್ ದೊಡ್ಡದು ಆಗುತ್ತೋ ಇಲ್ವೋ ಅಂತ ಹೇಳಿ ವೆಯ್ಟ್ ಮಾಡಿ ನೋಡಬೇಕು ಅಷ್ಟೇ. ಗಿಡಗಳು ತುಂಬ ಹಾಕ್ಕೊಂಡಿದ್ದಾರೆ, ಬಟ್ ಜಾಗ ಮಾತ್ರ ಸಾಲ್ಟೇಜ್ ಆಗುತ್ತೆ. ಮಾವಿನ ಗಿಡ ಎಲ್ಲ ಹಾಕಿದ್ದಾರೆ. ನನಗೆ ತೊಗೊಂಡೋಗು ಅಂತ ಹೇಳ್ತಾರೆ, ತೊಗೊಂಡು ಬರಬೇಕು ಅಷ್ಟೇ. ನಂತರ ಇಲ್ಲಿ ತೋರಿಸೋ ಗಿಡ ಬಂದುಬಿಟ್ಟು ಇವಾಗ ಹಾಗಲಕಾಯಿ ಗಿಡ. ಇದು ಆಲ್ರೆಡಿ ತುಂಬ ಹಾಗಲಕಾಯಿ ಬಿಟ್ಟಿದೆ, ಅದಷ್ಟು ಕದೆ ಉಟ್ಕೊಂಡಿರೋದು, ನಾವು ಹಾಕಿಲ್ಲ. ತುಂಬ ಚೆನ್ನಾಗಿ ಇತ್ತು ಹಾಗಲಕಾಯಿ ಸಾಂಬಾರೆಲ್ಲ ಮಾಡಿದಾಗ. ಈಗ 2 ಹಾಗಲಕಾಯಿ ಇದೆ, ಯಾರೋ ಕಿತ್ಕೊಂಡು ಹೋಗಿದ್ದಾರೆ ಅಂತ ಅಮ್ಮ ಹೇಳ್ತಾ ಇದ್ರು. ಇನ್ನು ಹೇಗಿದ್ರು ಬಂದಿದ್ದೀನಲ್ವಾ ಅಂತ ಹೇಳಿ ಅಮ್ಮನ ಹತ್ರ ತುಪ್ಪದ ಬತ್ತಿ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ನಾನು ಹತ್ತಿಯಲ್ಲಿರೋ ಬೀಜನ ಬಿಡಿಸ್ಕೊಡ್ತಾ ಇದ್ದೆ. ಮನೆಯಲ್ಲೇ ಬೆಳೆದಿರೋ ಹತ್ತಿ ಇದು, ಅದಕ್ಕೋಸ್ಕರ ಅಮ್ಮ ಬಂದುಬಿಟ್ಟು ತುಪ್ಪದ ಬತ್ತಿ ಮಾಡಿಕೊಡ್ತಾ ಇದ್ರು. ಇನ್ನೇನು ನವರಾತ್ರಿ ಸ್ಟಾರ್ಟ್ ಆಯ್ತಲ್ವ, ಅದಕ್ಕೋಸ್ಕರ ಮಾಡಿಸ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಸಿಂಗಲ್ ಯಾವಾಗಲೂ ಹಚ್ಬಾರ್ದು, ಡಬ್ಬಲ್ಲೇ ಹಚ್ಬೇಕು. ಇದು ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಮಾಡಿಸ್ಕೊಂಡಿದ್ದೀನಿ. ಇದನ್ನು ಮುಗಿಸ್ಕೊಂಡು ನಾನು ಊರಿಗೆ ಬಂದೆ, ಚಿತ್ರನಾಯಕನಹಳ್ಳಿಗೆ. ನೋಡಿ, ಈಗ ನಮ್ಮ ತೋಟದಲ್ಲಿ ಏನೂ ಇಲ್ಲ ಸದ್ಯಕ್ಕೆ. ಮೆಕ್ಕೆಜೋಳ ಒಂದಿದೆ, ಈರುಳ್ಳಿ ಎಲ್ಲ ಆಯಿತು, ಟೊಮೆಟೊ ಎಲ್ಲ ಆಯಿತು. ಸೊ ತೋಟದ ಕಡೆ ತೋರಿಸ್ಕೊಂಡು ನಿಮ್ಗೆ ಅಪ್ಡೇಟ್ ಕೊಡೋಣ ಅನ್ನೋಂಗೆ ಆಯಿತು, ಅದಕ್ಕೋಸ್ಕರ. ನಂತರ ಹಬ್ಬಕ್ಕೆ ಅಂತ ಹೇಳಿ ಚೆಂಡು ಹಾಕಿದ್ವಿ, ದೀಪಾವಳಿಗೆ. ಆಲ್ರೆಡಿ ಸ್ವಲ್ಪ ಮೊಗ್ಗಾಗ್ಬಿಟ್ಟಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.